ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಾನಂದ್ ರಾಮಲಿಂಗಪ್ಪ ಜೋತಪ್ಪನವ್ರ ಅಂತ ಹೇಳಿ. ನಮ್ಮೂರು ಹುನ್ನೂರು. ಇದು ಸಿದ್ದಾಪುರ ಏರಿಯಾದೊಳಗೆ ಬರ್ತೈತ್ರಿ ತೋಟ. ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಸರ್, ಎಷ್ಟು ಎಕರೆ ನಿಮ್ದು ಹೊಲ ಐತ್ರಿ? ನಮ್ದು ಎಲ್ಲ ಕೂಡಿ ಒಂದ್ 5 ಎಕರೆ ಐತ್ರಿ. 5 ಎಕರೆ. ದ್ರಾಕ್ಷಿ ಎಷ್ಟು ಎಕರೆದಾಗ ಮಾಡಿರಿ? 3 ಎಕರೆ ದ್ರಾಕ್ಷಿ ಐತ್ರಿ. ಮಿಕ್ಕಿದ್ರಿ? ಮಿಕ್ಕಿದ್ದು 1 ಎಕರೆ ಕಬ್ಬು ಐತ್ರಿ, 1 ಎಕರೆ ಜೋಳ ಐತ್ರಿ. ಜೋಳ ಈಗ ಸದ್ಯಕ್ಕ ಅದನ್ನ ಸಾವಯವದಲ್ಲೇ ಬೆಳಿತೀರಿ? ಎಲ್ಲಾನು ಸಾವಯವದಲ್ಲೇ ಮಾಡ್ತಿದ್ದೀವಿ. ಈಗ ದ್ರಾಕ್ಷಿನ ಸಾವಯವದಲ್ಲಿ ಬೆಳೆಯಕ್ ಆಗಲ್ಲ, ತುಂಬಾ ಕಷ್ಟ, ಅದಕ್ಕೆಲ್ಲ ಔಷಧಿಗಳು ತುಂಬಾ ಬೇಕಾಗ್ತಾವ ಅಂತ ಹೇಳ್ತಾರೆ. ನಿಮ್ಗೆ ಹೆಂಗ ಅನಿಸ್ತದ್ರಿ? ಇಲ್ಲ ಸರ್, ಮಾಡ್ಕೋಬಹುದು ಸಾವಯವದಲ್ಲಿ. ಏನು ತೊಂದರೆ ಇಲ್ಲ, ಮಾಡ್ಕೋಬಹುದು. ಆದ್ರೆ 3 ತಿಂಗಳು ಮುಂದೆ ಬೇಕಾಗಿರುವಂತ ಪೊಟ್ಯಾಷಿಯನ್ನ ಈಗಲೇ ತಯಾರು ಮಾಡಿ ಇಟ್ಕೋಬೇಕು. ಅಂದ್ರೆ ಅದಕ್ಕೆ ಏನೇನ್ ಬೇಕು 3 ತಿಂಗಳ ಮುಂಚೆನೆ ತಯಾರು ಮಾಡ್ಕೋಬೇಕು. ಅಂದ್ರೆ ಪೊಟ್ಯಾಷ್ ಮಾಡ್ಬೇಕಾದ್ರೆ ಬಿಲ್ವ ರಸಾಯನ ಮಾಡ್ಕೋಬೇಕಾದ್ರೆ 3 ತಿಂಗಳು ಬೇಕು. ಆಮೇಲೆ ಫಿಶ್ ಅಮಿನೋ ಆಸಿಡ್ ರೆಡಿ ಆಗ್ಬೇಕಾದ್ರೆ 3 ತಿಂಗಳು ಬೇಕು. ಅದೇ ಸಾವಯವದಲ್ಲಿ ಹಿನ್ನಡೆ ಆಗ್ತಾ ಇರುವಂತ ಒಂದು ಪಾಯಿಂಟ್ ಅನ್ಬೋದ್ರಿ ಸರ್. ಏನೇನ್ ಹಸುಗಳು ಎಷ್ಟಿದಾವೆ, ಏನೇನ್ ತಯಾರು ಮಾಡ್ಕೊಂಡ್ರಿ, ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್. ನಮ್ಮ 5 ಹಸುಗಳು ಇದ್ದಾವ್ರಿ ಸರ್. ಹಾ ರೀ. ಅದು ನನ್ನ ಗೆಳೆಯರದ್ದು ಒಂದು ಹಸು ಮತ್ತು ಒಂದು ಎತ್ತನ್ನ ತಂದು ಬಿಟ್ಟಿದ್ದಾರೆ. ಅವ್ರಿಗೆ ಮೇಯ್ಸೋದಕ್ಕ ಸ್ವಲ್ಪ ತೊಂದರೆ ಆಗ್ತಾ ಇರೋ ಕಾರಣಕ್ಕ ಇವ ಎಲ್ಲ ರೀ. ಮತ್ತೆ ಒಂದ್ ಎಮ್ಮೆ ಐತ್ರಿ. ಎಮ್ಮೆನ ಐತ್ರಿ? ಒಂದ್ ಎಮ್ಮೆ ಐತ್ರಿ. ಅದ್ರ ಕರು ಒಂದ್ ಐತ್ರಿ. ಎಲ್ಲಾ ಸೇರಿ ಈಗ ಸದ್ಯಕ್ಕೆ 9 ದನಗಳಿದ್ದಾವ. ಇದ್ರದ್ದು ಯಾವ ತರ ಗೋಮೂತ್ರ ಆಗ್ಲಿ, ಸಗಣಿ ಆಗ್ಲಿ, ಯಾವ ತರ ಕಲೆಕ್ಟ್ ಮಾಡ್ತಾರೆ ಸರ್? ಬೆಳಗ್ಗೆ ಎದ್ದ ತಕ್ಷಣ ಗೋಮೂತ್ರನ ಕೈಲಿ ಹಿಡಿತೇನ್ರಿ ಬಕೆಟ್ನಾಗ. ಉಳ್ದದ್ದೆಲ್ಲ ಹಂಗೆ ಬೀಳ್ತೈತ್ರಿ. ಆದ್ಮೇಲೆ ನಾನು ಕಾಂಕ್ರೀಟ್ ಇನ್ನ ಮಾಡ್ಕೊಂಡಿಲ್ಲ. ಕಾಂಕ್ರೀಟ್ ಮಾಡ್ಕೋಬೇಕಾಗೈತಿ. ಈ ಸಲ ಮಾಡ್ಕೋತೀನಿ ಸರ್. ಅದನ್ನ ಹಂಗೆ ಕೈಯಿಂದ ಬಕೆಟ್ ಇಂದ ಹಿಡಿತೇನ್ರಿ. ಅದನ್ನ ತಗೊಂಡು ಜೀವಾಮೃತ ಆಗ್ಲಿ, ಮತ್ತೆ ನನ್ಗೆ ಉಳ್ದ ಔಷಧಿಗಳನ್ನ ಮಾಡ್ಕೊಳಕ್ ಬೇಕಾದದ್ದೆಲ್ಲ ಕೈಯಿಂದ ಹಿಡ್ದೆ ತಗೊಂಡ್ಬಿಡ್ತೀನಿ. ಇದು ನಮ್ಮ ಮನೆ ರೀ. ಮನಿ ಮುಂದೆನ ಎಕ್ಕಿ ಗಿಡ, ತುಳಸಿ ಗಿಡ, ಆಮೇಲೆ ಇದು ಮನಿ ಪ್ಲಾಂಟ್. ಎಷ್ಟು ದಪ್ಪ ಆಗ್ಯದಲ್ರಿ ಅಲ್ಲಿ? ಅದಕ್ಕ ಒಂದು ಸ್ವಲ್ಪ ಗೋಕೃಪಾಮೃತ ಮತ್ತ ಫಿಶ್ ಅಮಿನೋ ಆಸಿಡ್ ಅಷ್ಟ ಹಾಕೇನ್ರಿ. ಆಮೇಲೆ ಸೀವೀಡ್ ಒಂದ್ ಸ್ವಲ್ಪ ಹಾಕೇನಿ. ಅದರಿಂದ ಆತರ ಬೆಳೆದೈತ್ರಿ. ಆಮೇಲೆ ಇದು ಸೌಗಂಧಿಕ ಪುಷ್ಪ, ಇದು ಗಿಡ ರೀ. ಆಮೇಲೆ ತುಳಸಿ, ಆಮೇಲೆ ಇದು ಒಂದೇಲ್ಗಂತಾರ್ರಿ. ಇದು ಮದಗೋನಿಕೆ ರೀ. ಮನೆ ಮುಂದೆ ಹಾಕೊಂಡ್ರಿ? ಮನಿ ಒಳಗ ವಾತಾವರಣ ಶುದ್ಧಿ ಆಗುವಂತ ಪ್ಲಾಂಟ್ಸ್, ಮಾಡುವಂತ ಪ್ಲಾಂಟ್ಸ್ ಇವ್ರಿ. ವಾತಾವರಣ ಒಳಗ್ ಬರ್ತಿರ್ತೈತ್ರಲ್ಲ, ಗಾಳಿ ಒಳಗ್ ಬರುವಾಗ ಸ್ವಲ್ಪ ಫ್ರೆಶ್ ಇರ್ತದೆ. ಇದ್ರ ಜೊತೆಗೆ ಇನ್ನೇನೇನ್ ಹಾಕ್ಬೇಕ್ರಿ? ಈ ಎಲ್ಲಾ ಸಸ್ಯಗಳ ಜೊತೆಗೆ ಕರಿಲಕ್ಕಿ ಮತ್ತು ಉತ್ತರಾಣಿಗಳನ್ನ ಹಾಕಿದ್ರು ಒಳ್ಳೆ ವಾತಾವರಣ ಸಿಗ್ತೈತ್ರಿ. ಅವು ಅದಾವ್ರಿ. ಇನ್ನು ನಮ್ಮ ಔಷಧಿ ದಶಪರ್ಣಿ ಎಲ್ಲಾ ಮಾಡ್ಕೋತೀವಲ್ರಿ, ಅದಕ್ ಹಾಕುವಂತ ಗಿಡಗಳೆಲ್ಲ ಇಲ್ಲೇ ಸಮೀಪದೊಳಗೆ ಸಿಗ್ತಾವ್ರಿ. ನಾನು ಇಲ್ಲೇ ಎಲ್ಲ ಔಷಧಿಗಳನ್ನ ತಯಾರು ಮಾಡ್ಕೊಳ್ತಾ ಇರ್ತೀನ್ರಿ. ಇದ ಒಂಥರ ಪ್ರಾಕ್ಟಿಕಲ್ ಹಾಲ್ ಇದ್ದಂಗ ಐತಿ. ಇದ್ರೊಳಗೆ ಏನಾದ್ರಿ? ಇದು ಮಜ್ಜಿಗೆ ರೀ ಸರ್. ಮಜ್ಜಿಗೆ ಸ್ಟಾಕ್ ಮಾಡಿ ಇಡ್ತೀರಿ? ಸ್ಟಾಕ್ ಮಾಡಿ ಇಟ್ಟೇನ್ರಿ. ತಾಮ್ರದ ಮಜ್ಜಿಗೆ ಐತ್ರಿ ಇದ್ರೊಳಗ. ತಾಮ್ರ ಹಾಕಿರೇನ್ರಿ? ಇದ್ರೊಳಗ ತಾಮ್ರದ ಮಜ್ಜಿಗೆ ರೀ. ನೀಲಿ ಕಲರ್ ಬಂದದ್ರಿ. ರೀ. ಆಮೇಲೆ ಇದು ಫೆರಸ್ ಮಜ್ಜಿಗೆ ರೀ. ಅಂದ್ರ ಕಬ್ಬಿಣದ ಚೂರುಗಳನ್ನ ಹಾಕಿರ್ತೀವ್ರಿ. ಕಬ್ಬಿಣ ಚೂರ್ ಹಾಕಿದ್ರ ಫೆರಸ್ ಬಿಡುಗಡೆ ಆಗತ್ರಿ. ಮಜ್ಜಿಗೆ ಒಳಗನ ಕಬ್ಬಿಣದ ಚೂರುಗಳನ್ನ ಹಾಕ್ಬೇಕ್ರಿ. ಅದು ಸ್ವಲ್ಪ ನೀಲಿ ಕಲರ್ ಇರ್ತರಿ, ಇದು ಸ್ವಲ್ಪ ಕಪ್ಪು ಬಂದಿರ್ತದೆ. ಫೆರಸ್ ಅದ್ರಿ. ಆಮೇಲೆ ಅದ್ರೊಳಗು ಮಜ್ಜಿಗೆನ ಐತ್ರಿ. ಇದು ಘನಜೀವಾಮೃತ ರೀ. ಘನಜೀವಾಮೃತ ರೆಡಿ ಮಾಡ್ಕೊಂಡು ಈ ತರ ಚೀಲ ತುಂಬ್ಕೊಂಡು ಇಟ್ಕೊಂಡಿರ್ತೀರಿ. ಘನಜೀವಾಮೃತ ರೆಡಿ ಆಗೈತ್ರಿ. ಈಗ ಬೆಳೆ ಕೊಡಾಕ ರೆಡಿ ಆದ್ರಿ? ರೆಡಿ ಆಗೈತಿ. ಎಷ್ಟ್ ದಿನ ಪ್ರೊಸೆಸ್ ಮಾಡಿರಿ ಇದಕ್ಕ? ಅದೊಂದು 1 ತಿಂಗಳ ತನಕ ಆಗಿರ್ತೈತಿ. ಈ ತರ ರೆಡಿ ಮಾಡಿ ಚೀಲದಾಗ ತುಂಬಿಟ್ಕೊಂಡ್ಬಿಟ್ಟು ಇದು ಕೊಟ್ಟು ಉಳ್ದದ್ರಿ. ಮತ್ ನೆಕ್ಸ್ಟ್ ರೆಡಿ ಮಾಡ್ಬೇಕ್ರಿ? ಮಾಡ್ಕೋಬೇಕ್ರಿ. ಈ ಡ್ರಮ್ಮಾಗ ಏನಾದ್ರಿ? ಇದು ಗೋಕೃಪಾಮೃತ ಸರ್. ಇದು ಗೋಕೃಪಾಮೃತ.
ಆಮೇಲೆ ಇದ್ರಲ್ಲಿ ಒಂದು ನನ್ಗೆ ಹಗಲೆಲ್ಲ ತಿರ್ವಕ್ ಆಗಲ್ದಕ್ಕಾಗಿ ಬಬಲ್ಸ್ ಬರ್ತಾ ಇದೆ ಸರ್, ಯಾವ ತರ ಇದೆ? ಹಗಲೆಲ್ಲ ತಿರ್ವಕ್ ಆಗಲ್ದಕ್ಕಾಗಿ ಒಂದ್ ಮೋಟ್ರ್ ಕೊಟ್ಟಿನ್ರಿ ಸರ್. ಕೂಲರ್ ಪಂಪ್ ಅಂತ ಹೇಳಿ ಕರೀತಾರ ಅದನ್ನ. ಕೂಲರ್ ಪಂಪ್ ಕೂಡಿಸ್ಬಿಟ್ರೆ ಕಂಟಿನ್ಯೂ ಬಬಲ್ಸ್ ಬರ್ತಾನೆ ಇರ್ತದ್ರಿ. ಹೌದು ಸರ್. ನೋಡ್ಬೋದು ಫ್ರೆಂಡ್ಸ್, ಈ ಗೋಕೃಪಾಮೃತ ಆಗ್ಲಿ, ವೇಸ್ಟ್ ಡಿಕಂಪೋಸರ್ ಆಗ್ಲಿ, ಟೈಮ್ಗೆ ತಿರ್ಸಕ್ ಆಗ್ಲಿಲ್ಲ ಅಂದ್ರೆ ಈ ರೀತಿ ಐಡಿಯಾನ ಮಾಡ್ಕೋಬೇಕು. ಶಿವಾನಂದ್ ಜೋತೆಪ್ ಸರ್ ಅವರು ಒಂದು ಕೂಲರ್ ಪಂಪ್ ಅನ್ನ ಇದ್ರೊಳಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಕಂಟಿನ್ಯೂ ಆಗಿ ಇದು ವರ್ಕ್ ಆಗ್ತಾನೆ ಇರ್ತದೆ. ಕರೆಂಟ್ ಹೋದ್ರೆ ಮಾತ್ರ ಸ್ಟಾಪ್ ಆಗ್ತದೆ. ತಿರ್ಗ್ಸಕ್ಕೆ ಯಾವುದೇ ತೊಂದರೆ ಇಲ್ಲ ಸರ್. ಇದು ನಮ್ ದಶಪರ್ಣಿ ರೀ. ದಶಪರ್ಣಿ ಕಷಾಯ ರೀ. ದಶಪರ್ಣಿ ಕಷಾಯ. ಇದ್ರಲ್ಲಿ ಏನೇನ್ ಹಾಕಿ ತಯಾರು ಮಾಡ್ರಿ ಸರ್? ಬೇವಿನ ತಪ್ಪಲ, ರೀ, ಎಕ್ಕಿ, ಲಕ್ಕಿ, ರೀ, ಹೊಂಗೆ, ಸೀತಾಫಲ, ಆಮೇಲೆ ಇದು ನುಗ್ಗೆ, ಮಾವಿನ ತಪ್ಪಲ, ಇದೇ ತರ ಸುಮಾರು ಒಂದು 10-15 ತರ ತಪ್ಪಲ ಹಾಕಿನಿ. ಹಾಕಿ ನೀರ್ ಹಾಕಿನಿ. ಆಮೇಲೆ ಗೋಮೂತ್ರ ಒಂದು 25 ಲೀಟರ್ ಗೋಮೂತ್ರ ಹಾಕೇನ್ರಿ. ಆಮೇಲೆ ಅದ್ರ ಜೊತೆಗೆ ಒಂದ್ 20 kg ಅಷ್ಟು ಸಗಣಿ ಹಾಕೇನಿ. ಅದರಿಂದ ತಯಾರಾದ. ಎಷ್ಟು ದಿನಕ್ಕೆ ರೆಡಿ ಆಗ್ತದ್ರಿ ಇದು? ಇದು 22 ದಿವಸಕ್ಕೆ ರೆಡಿ ಆಗುತ್ತೆ. 22 ದಿವಸ. ಇದನ್ನು ದ್ರಾಕ್ಷಿಗೆ ಸ್ಪ್ರೇ ಮಾಡ್ತೀವ್ರಿ. ಕಂಟ್ರೋಲ್ ಆಗ್ತದ್ರಿ? ಕೀಟನಾಶಕ ಆಗಿ ಕೆಲಸ ಮಾಡ್ತೈತ್ರಿ. ಕೀಟನಾಶಕ ಆಗಿ ಕೆಲಸ ಮಾಡ್ತೈತಿ. ಇದರಿಂದ ಎಲ್ಲಾ ತರಹದ ಕೀಟಗಳನ್ನು ಕಂಟ್ರೋಲ್ ಮಾಡ್ಕೋಬಹುದು. ನಮ್ ಮನೆ ಪಕ್ಕದಲ್ಲೇನೆ ಮಾವಿನ ಗಿಡ, 2 ಮಾವಿನ ಗಿಡ ಅದಾವ್ರಿ. ಇದಕ್ಕ ಗೋಕೃಪಾಮೃತ ಮತ್ತ ಫಿಶ್ ಅಮಿನೋ ಆಸಿಡ್, ಸೀವೀಡ್ ಮೂರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟೇನ್ರಿ. ಈ ತರ ಬಂದಾವ್. ಒಂದೇ ಸಲ ಮಾಡೇನ್ರಿ. ಈಗ ತುಂಬಾ ಚೆನ್ನಾಗಿ ಬಂದವ್ ಸರ್. ಮನಿ ನೋಡ್ರಿ ಹೆಂಗ್ ಸೆಟ್ ಆಗ್ಯಾವ. ಹೌದೌದು ಸರ್, ತುಂಬಾ ಚೆನ್ನಾಗಿ ಬಂದವ್ ಸರ್. ಹಾಗೆ ಇದು ನನ್ ಒಂದೇ ಒಂದು ನುಗ್ಗಿ ಗಿಡ. ಅದಕ್ಕೆ ಏನು ಕೊಟ್ಟಿಲ್ಲ, ಬರೀ ಹೋಗುವಾಗ ಒಂದ್ಸಲ ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಟ್ಟಿನಿ ಅಷ್ಟೇ. ನಮ್ಮ ಹಸುಗಳ ವೇಸ್ಟ್ ನ ತಗೊಂಡ್ಬಂದು ಇಲ್ಲೇ ಹಾಕೋತೀನ್ರಿ. ಹಾಕೊಂಡ ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರ್ ಎಲ್ಲ ಇದ್ರ ಮೇಲೆ ಸ್ಪ್ರೇ ಮಾಡ್ಕೋತೀನಿ. ಆಮೇಲೆ ಅದ್ರ ಜೊತೆಗೆ ಟ್ರೈಕೋಡರ್ಮಾ, ಸುಡೋಮೋನಾಸ್ ಅಂತ ಈ ತರದ ಕಲ್ಚರ್ಸ್ ಅದಾವಲ್ಲ, ಅದನ್ನು ಮಿಕ್ಸ್ ಮಾಡ್ಕೋತೀವಿ. ಮಿಕ್ಸ್ ಮಾಡ್ಕೊಂಡು ಇದೇ ಕಾಂಪೋಸ್ಟ್ ಆಗ್ತದ್ರಿ. ಇಲ್ಲೇ ಕಾಂಪೋಸ್ಟ್ ಆಗತ್ರಿ. ಆಮೇಲೆ ಇದನ್ನೇ ತಗೊಂಡೋಗಿ ದ್ರಾಕ್ಷಿಗೆ ಯೂಸ್ ಮಾಡ್ತಾರೆ. ಇದು ನಮ್ ಬಯೋಗ್ಯಾಸ್ ರೀ. ಹೆಂಡಿ ತಗೊಂಡ್ಬಂದದನ್ನ ಇಲ್ಲೇ ಹಾಕಿ ಕಲಸಿ ಬಿಡ್ತೇನ್ರಿ ಒಳಗ. ಆಮೇಲೆ ಆಚೆ ಕಡೆ ಸ್ಲರಿ ಬರ್ತೈತ್ರಿ, ಅದನ್ನ ತಗೊಂಡೋಗಿ ತಿಪ್ಪಿಗೆ ಹಾಕೊಂಡು ಕಳ್ಸ್ಕೊಂಡ್ಬಿಡ್ತೀರಿ ಸರ್. ಅಂದ್ರೆ ಇದರಿಂದ ಬಂದ್ ಸ್ಲರಿನ ತಿಪ್ಪಿಗೆ ಹಾಕ್ತಿರಿ? ರೀ, ತಿಪ್ಪಿಗೆ ಹಾಕಿ ಆಮೇಲೆ ಅದು ಕಾಂಪೋಸ್ಟ್ ಆದ್ಮೇಲೆ ಹೊರಗ್ ಬಿಡ್ತೀರಿ ಸರ್. ಇದೇ ನಮ್ಮ ದ್ರಾಕ್ಷಿ ತೋಟ್ರಿ. ರೀ ಸರ್. ಎಷ್ಟು ಎಕರೆ ಆದ್ರಿ? 3 ಎಕರೆ ಐತ್ರಿ. 3 ಎಕರೆ ಐತ್ರಿ. ಅದನ್ನ ಪ್ರೂನಿಂಗ್ ಮಾಡಿದ್ದು ಅಕ್ಟೋಬರ್ 8ನೇ ತಾರೀಕು ರೀ. ಈಗ ಸದ್ಯಕ್ಕೆ ಇಷ್ಟು ಬಂದೈತ್ರಿ. ಇದು ಹಾರ್ವೆಸ್ಟಿಂಗ್ ಬರ್ಬೇಕಂದ್ರೆ ಫೆಬ್ರವರಿ ಒಳಗ್ ಬರ್ತೈತ್ರಿ. ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಾಗ ಹಾರ್ವೆಸ್ಟಿಂಗ್ ಬರ್ತೈತ್ರಿ. ಹಾರ್ವೆಸ್ಟಿಂಗ್ ಮಾಡಿ ಬೆಂಗಳೂರಿಗೆಲ್ಲ ತಗೊಂಡ್ ಹೋಗ್ಬೇಕಾಗತ್ರಿ. ಈಗ ಈ ರೀತಿ ಬೆಳೆ ಬರ್ಬೇಕಂದ್ರೆ ಇದಕ್ಕೆ ಏನೇನ್ ಕೊಟ್ಟಿದ್ರಿ, ಯಾವ್ಯಾವ ಹಂತದಲ್ಲಿ ಏನೇನ್ ಮಾಡಿದ್ರಿ, ಸ್ವಲ್ಪ ವಿವರವಾಗಿ ಹೇಳ್ರಿ ಸರ್. ಈ ರೀತಿ ಬೆಳೆ ಬರ್ಬೇಕಂತಂದ್ರ ಸುಮಾರು ನಾನು ಎಲ್ಲ ಕಲ್ಚರ್ಸ್ ಅಲ್ಲೇ ಮಾಡ್ಕೊಂಡೇನ್ರಿ. ಪ್ರೂನಿಂಗ್ ಮಾಡಿದ್ಮೇಲೆ ಫಸ್ಟಿಗೆ ಫಿಶ್ ಅಮಿನೋ ಆಸಿಡ್, ಸೀವೀಡ್ ಇದನ್ನ ಡ್ರಿಪ್ಪಿಗೆ ಕೊಟ್ಟನ್ರಿ. ಯಾವ ಪ್ರಮಾಣದಲ್ಲಿ ಕೊಟ್ರಿ ಸರ್? ಎಕರೆ 1 ಲೀಟರ್ ಫಿಶ್ ಅಮಿನೋ ಆಸಿಡ್ ರೀ, 1 ಲೀಟರ್ ಸೀವೀಡ್, ಆಮೇಲೆ 1 kg ಹ್ಯೂಮಿಕ್ ಆಸಿಡ್ ಇದನ್ನೆಲ್ಲ ಕೊಟ್ಟೇನ್ರಿ ಡ್ರಿಪ್ ಥ್ರೂ. ಆಮೇಲೆ ಜೊತೆಗೆ ಕಾಂಪೋಸ್ಟ್ ಮಾಡ್ಕೊಂಡಿದ್ನಲ್ರಿ ನಾ, ಕಾಂಪೋಸ್ಟ್ ಗೊಬ್ಬರನ ಕೊಟ್ಟಿದ್ದು. ಅದು ಸುಮಾರು ಒಂದ್ ಗಿಡಕ್ಕೆ 2.5-3 kg ಅಷ್ಟು ಕೊಟ್ಟಿದ್ದೆ. ಆಮೇಲೆ ಸ್ಪ್ರೇಗೆ ಫಿಶ್ ಅಮಿನೋ ಆಸಿಡ್, ಸೀವೀಡ್, ಗೋಕೃಪಾಮೃತ, ಆಮೇಲೆ ಜೊತೆಗೆ ಗೋಕೃಪಾಮೃತ ಮಾತ್ರ ಪ್ರತಿ ವಾರಕ್ಕೂ ಒಂದ್ಸಲ ಕಂಪಲ್ಸರಿ ಹೋಗುತ್ತೆ ಸರ್. ಆಮೇಲೆ ಒಂದು 15 ದಿವಸಕ್ಕೆ ಒಂದ್ಸಲ ವೇಸ್ಟ್ ಡಿಕಂಪೋಸರ್ ಕೊಡ್ತೀನಿ. ಆಮೇಲೆ ಪಂಚಗವ್ಯ ಕೊಟ್ಟೇನ್ರಿ.
ಸಿಂಪರಣೆಗೆ ಏನೇನು ಕೊಡ್ತೀರಿ ಸರ್? ಸಿಂಪರಣೆಗೆ ಇದೆ ರೀ ಗೋಕೃಪಾಮೃತ, ಫಿಶ್ ಅಮಿನೋ ಆಸಿಡ್, ಸೀವೀಡ್, ಹ್ಮ್ ಆಮೇಲೆ ಉಪ್ಪು, ಹ್ಮ್ ಬೆಲ್ಲ, ಹ್ಮ್ ಗೋಮೂತ್ರ ಮತ್ತೆ ಬೆಲ್ಲ ಡ್ರಿಪ್ಪಿಗೆ ಕೊಡ್ತೀನಿ. ಹ್ಮ್ 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 ಈ ತರನ ಕೊಟ್ಕೋತ ಆಲ್ಟರ್ನೇಟ್ ಒಂದಾದ್ಮೇಲೆ ಒಂದು ಆಲ್ಟರ್ನೇಟ್ ಕೊಟ್ಕೊಂತ ಬರ್ತಾ ಇದ್ದೀನಿ. ಸರ್, ಸಾಮಾನ್ಯವಾಗಿ ದ್ರಾಕ್ಷಿಲಿ ಏನೇನ್ ರೋಗಗಳು ಬರ್ತಾವ್ರಿ? ದ್ರಾಕ್ಷಿ ಒಳಗೆ ಮೇಜರ್ ಅಂತಂದ್ರ ಡೌನಿ, ಬುರಿ ಇವ್ ಎರಡು ಬರ್ತಾವ್ರಿ. ಡೌನಿ ಮಿಲ್ಡಿವ ಮತ್ತು ಪೌಡ್ರಿ ಮಿಲ್ಡಿವ್ ಅಂತ ಕರೀತಾರ. ಅದ ರೂಢಿ ಭಾಷೆ ಒಳಗ ಬುರಿ ಅಂತ ಕರೀತಾರ. ಅದು ಡೌನಿ ಅಂತೂ ಈ ಸಲ ಬಂದಿಲ್ರಿ ಸರ್. ಅದು ಬಂದ್ರೆ ಯಾವ ತರ ಲಕ್ಷಣ ಇರ್ತದ್ರಿ? ಡೌನಿ ಬಂದ್ರ ಹಳದಿ ಪ್ಯಾಚಸ್ ಬರ್ತಾವ್ರಿ ಸರ್. ಗುಂಡಕ ಹಳದಿ ಪ್ಯಾಚಸ್ ಬರ್ತಾವ, ಅದು ಡೌನಿ ರೀ. ಇದು ಬುರಿ ಆಗ್ಲಿ ನೋಡಕ್ ಸಿಗ್ತೈತ್ರಿ, ನಮ್ಮಲ್ಲಿ ಐತ್ರಿ ಸ್ವಲ್ಪ. ಅದನ್ನ ಕಂಟ್ರೋಲ್ ಅಂದ್ರೆ ಮಜ್ಜಿಗೆಲೆ ಕಂಟ್ರೋಲ್ ಮಾಡ್ಕೋಬಹುದ್ರಿ. ಹುಳಿ ಮಜ್ಜಿಗೆ ರೀ? ಹುಳಿ ಮಜ್ಜಿಗೆ ಕಾಪರ್ದೊಳಗ ಹಾಕಿಟ್ಟಿರುವಂತ ಮಜ್ಜಿಗೆ, ಅದನ್ನ ಸುಮಾರು ಒಂದು ಲೀಟರ್ಗೆ 15 ml ತನಾನು ಹಾಕೇನ್ರಿ ಸರ್. ಅದರಿಂದ ಕಂಟ್ರೋಲ್ ಆಗ್ಯದ. ಅದಲ್ಲದೆ ತ್ರಿಪ್ಸ್ ಸಮಸ್ಯೆನೇ ಇರ್ಬೋದಲ್ರಿ? ತ್ರಿಪ್ಸ್ ಸಮಸ್ಯೆ ಐತ್ರಿ. ಅದಕ್ಕ ಒಂದು ಇದನ್ ನಾವೇ ಔಷಧಿ ಮಾಡ್ಕೊಂಡಿದೀವ್ರಿ. ನಮ್ ಸರ್ ಒಬ್ರು ಅದಾರ, ಅವ್ರು ಹೇಳಿದ್ರ ಪ್ರಕಾರ ಔಷಧಿ ಮಾಡ್ಕೊಂಡಿವ್ರಿ. ಗಾಂಧ ಎಣ್ಣಿ, ಕೊಬ್ಬರಿ ಎಣ್ಣಿ, ಆಮೇಲೆ ಔಡ್ಲ ಎಣ್ಣಿ, ಬೇವಿನ ಎಣ್ಣಿ, ಅದು ಎಲ್ಲಾ ಸೇರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಕರ್ಕೊಂಡಿವಿ. ಕರ್ದ ಲಿಕ್ವಿಡ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೋತೀವಿ ಸರ್. ಅದರಿಂದ ತ್ರಿಪ್ಸ್ ಕಂಟ್ರೋಲ್ ಆಗುತ್ತೆ ಸರ್. ಈ ಕಾಯಿ ಕಟ್ಟೋ ಟೈಮ್ ನಲ್ಲಿ ಏನೇನು ಔಷಧಿಗಳು ಕೊಡ್ತೀರಿ ಸರ್? ಪೊಟ್ಯಾಶ್ ಕೊಡುವಂತ ಟೈಮ್ ಬರ್ತೈತ್ರಿ ಕಾಯಿ ಕಟ್ಟೋ ಟೈಮ್ ಅಲ್ಲಿ ಅಂತಂದ್ರ. ಆಮೇಲೆ ಶುಗರ್ ಬರೋ ಟೈಮ್ ಅಲ್ಲಿ ಪೊಟ್ಯಾಶ್ ಕೊಡ್ತಾರ್ರಿ. ಆದ್ರ ನಾವು ಪತ್ರಿಕಾಯಿ ಇದನ್ನ ಮಾಡ್ಕೋತೀವ್ರಿ, ಬಿಲ್ವ ರಸಾಯನ ಮಾಡ್ಕೋತೀವ್ರಿ. ಬಿಲ್ವ ರಸಾಯನ ಕೊಟ್ಟು ಈ ತರ ಮಾಡ್ಕೋಬಹುದು. ಈ ಬಿಲ್ವ ರಸಾಯನ ಕೊಟ್ರೆ ಕಾಯಿ ಗೊನಿ ಸರಿಯಾಗಿ ಬರ್ತದೆ? ಗೊನಿ ಸರಿಯಾಗಿ ಬರ್ತೈತ್ರಿ, ಶುಗರ್ನು ಕರೆಕ್ಟ್ ಆಗಿ ಬರ್ತೈತಿ. ESB ಮತ್ತು KMB ಅಂತ ಹೇಳಿ ಕಲ್ಚರ್ಸ್ ಬರ್ತಾವ್ರಿ, ಅದನ್ನು ಕೊಟ್ಕೋತೀವ್ರಿ. ಡ್ರಿಪ್ ಥ್ರೂ ಕೊಡ್ತೀವ್ರಿ. ಇಲ್ಲ ಅಂದ್ರ ಅದಕ್ಕೂ ಮೀರಿತಂದ್ರ ಒಂದ್ ಸ್ವಲ್ಪ ಸ್ಪ್ರೇನು ಮಾಡ್ತಾ ಇರ್ತೀವ್ರಿ. ಅದನ್ನ ಕೊಡೋದ್ರಿಂದ ಶುಗರ್ ಲೆವೆಲ್ ಕರೆಕ್ಟ್ ಆಗಿ ಬರ್ತದೆ. ಸರ್, ಕಳೆದ ಬಾರಿನು ನೀವು ದ್ರಾಕ್ಷಿ ಬೆಳೆದಿದ್ರಿ, ಅದ್ರ ಈಗನು ತುಂಬಾ ಚೆನ್ನಾಗಿ ಬಂದೈತಿ. ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ನೀವು? ಮಾರ್ಕೆಟಿಂಗ್ ವ್ಯವಸ್ಥೆ ಅಂತಂದ್ರ ನಮ್ಮ ಗ್ರೂಪ್ ಮಾಡಿದೇವೆ ಸರ್. ನವೀನ್ ಕುಮಾರ್ ಮತ್ತು ಸಂದೀಪ್ ಮಂಜುನಾಥ್ ಅವರ ನೇತೃತ್ವದೊಳಗ ಅವರಿಂದ ಸ್ವಲ್ಪ ಮಾರ್ಕೆಟ್ ಹೋದ್ಸತಿ ಪೂರ್ತಿ ಖಾಲಿ ಆಯ್ತ್ರಿ. ಕಡಿಮೆ ಆಯ್ತು ಮಟೀರಿಯಲ್. ಇನ್ನೂ ಬರ್ತೈತೇನೋ ಅಂತ ಆಸೆ ಇಟ್ಕೊಂಡ್ ಕೂತಿದೀವಿಪ್ಪ ಅಂತ ಹೇಳಿ ಎಷ್ಟೋ ಜನ ಕಸ್ಟಮರ್ ಕೇಳಿದ್ರು. ಆದ್ರ ಪೂರ್ತಿ ಮಾಡಕ್ ಆಗ್ಲಿಲ್ಲ. ಈ ಸಲ ಮಾತ್ರ ನನ್ ಜೊತೆ ಇನ್ನೊಬ್ರು ಅದಾರ್ರಿ, ಬಸವಂತರಾಯ್ ಮಸಳಿ ಅಂತೇಳಿ. ಅವರು ಕೂಡ ನಾ ಏನ್ ಮಾಡ್ತೀನಲ್ರಿ ಪೂರ್ತಿ ಅದನ್ನೇ ಮಾಡಿ ಅವರು ಸಕ್ಸಸ್ ಆಗ್ಯಾರ್ರಿ. ಅವ್ರದ್ದು ಜೊತೆಗೆ ಬರ್ತೈತ್ರಿ. ಹಿಂಗಾಗಿ ಈ ಸಲ ಹೋದ್ಸಲ 3 ಸಲ ಬಂದಿದ್ದೆ. ಈ ಸಲ ಸುಮಾರು ಒಂದು ಇಬ್ರು ಸೇರಿ ಒಂದು 10 ಸಲ ಬರೋ ತನ್ನ ಮಟೀರಿಯಲ್ ನಮ್ಮ ಹತ್ರ ಐತ್ರಿ. ಈಗ ಸಾಮಾನ್ಯವಾಗಿ ಸಾವಯವದಲ್ಲಿ ಇಳುವರಿ ಬರಲ್ಲ ಅಂತ ಹೇಳ್ತಾರೆ. ಸರ್, ಅದನ್ನ ನೀವು ಒಪ್ಕೊಂತೀರಿ? ಸರ್, ಅಂದ್ರೆ ಒಪ್ಕೊಳ್ಳೋದು ಸಾವಯವದಲ್ಲಿ ಇಳುವರಿ ಬರಂಗಿಲ್ಲ ಅಂತ ಹೇಳಿ ಒಪ್ಕೊಳಂಗಿಲ್ರಿ. ಕರೆಕ್ಟ್ ಆಗಿ ನಾವು ಮಾಡ್ಲಾರಕ್ಕ ಸಾವಯವದಲ್ಲಿ ಇಳುವರಿ ಬರಂಗಿಲ್ಲ ಅಂತ ಹೇಳಿ ಇದನ್ನ ಒಪ್ಕೋಬೇಕು. ಈಗ ಕೆಮಿಕಲ್ ಅಲ್ಲಿ ಬೆಳೆದಿರೋವು ಗೊಂಚಲು ಸೈಜ್ ಆಗ್ಲಿ, ಅದ್ರ ಶೈನಿಂಗ್ ಆಗ್ಲಿ, ಕಾಯಿ ಸೈಜ್ ಆಗ್ಲಿ ದಪ್ಪ ದಪ್ಪ ಇರ್ತದ್ರಿ. ಹೌದ್ ಸರ್. ಇದಕ್ಕೆ ಏನ್ ಡಿಫ್ರೆನ್ಸ್? ಯಾವ ತರ ಸಾವಯವ ಅಂತ ಕಂಡಿಡ್ಬೇಕ್ರಿ? ಬಾಯೊಳಗ್ ತಿಂದ್ ನೋಡಿದ್ರೇನೆ ಗೊತ್ತಾಗ್ಬಿಡ್ತೈತ್ರಿ ಇದು ಕೆಮಿಕಲ್, ಇದು ಸಾವಯವ ಅಂತೇಳಿ. ಅದು ಕೆಮಿಕಲ್ ಗಂಟ್ಲು ಒಂದ್ ಸ್ವಲ್ಪ ಕೆರ್ದಂಗ ಆಗತ್ತೆ ತಿಂದ್ರ. ರೀ, ಇದು ಆ ತರ ಆಗಂಗಿಲ್ರಿ. ಈ ತರ ಇದೊಂದ್ ಟೇಸ್ಟೇನೆ ಬೇರೆ ಇರ್ತೈತ್ರಿ. ಕಳೆದ ಬಾರಿ 3 ಎಕರೆಯಲ್ಲಿ ಎಷ್ಟು ಇಳುವರಿ ಪಡೆದಿದ್ರಿ? ಈಗ ಎಷ್ಟು ಎಕ್ಸ್ಪೆಕ್ಟೇಷನ್ ಆಯ್ತ್ರಿ? ಕಳೆದ ಬಾರಿ ಒಂದು 7.5 ಟನ್ ಆಗಿತ್ರಿ. ಅದ್ರಲ್ಲಿ ಒಂದು 6 ಟನ್ ಅಷ್ಟು ಮಾರ್ಕೆಟ್ ಮಾಡಿದ್ನ್ರಿ. ಉಳಿದದನ್ನ ಒಣ ದ್ರಾಕ್ಷಿ ಮಾಡ್ಕೊಂಡಿದ್ನ್ರಿ. ಆ ಒಣ ದ್ರಾಕ್ಷಿನ ಮಾರಾಟ ಮಾಡಿದ್ನ್ರಿ 400 ರೂಪಾಯಿ ಕೆಜಿ ಹಂಗ. ಹಣ್ಣು 125 ಹಂಗ ಮಾಡಿದ್ನಿ, ಮಾರಾಟ ಮಾಡಿದ್ನ್ರಿ. ಈ ಸಲ ಸುಮಾರು ಒಂದ್ 10 ಟನ್ ಆದ್ರೂ ಬರ್ಬೋದು ಅಂತ ಹೇಳಿ ಲೆಕ್ಕಾಚಾರ ಐತಿ.
ನೋಡ್ಬೇಕ್ರಿ ಕೆಮಿಕಲ್ ಅಲ್ಲಿ ಮಾಡಿದ್ರೆ ಎಷ್ಟು ತೆಗಿತಾರ್ರಿ? ಕೆಮಿಕಲ್ ಅಲ್ಲಿ ಮಾಡಿದ್ರೆ ಎಕರೆಗೆ ಒಂದು 18ರಿಂದ 20-22 ಟನ್ ತನ ತೆಗಿತಾರ್ರಿ. ಬಟ್ ನಮ್ದು 3 ಎಕರೆ ಸೇರಿ 10 ಟನ್ ಬರೋ ಇದರಲ್ಲಿ ಐತೆ. ಸುಧಾರಣೆ ಆಗಾಗತ್ತೈತ್ರಿ. ಹೋದ್ ಸಲದಕ್ಕಿಂತ ಈ ಸಲ ಒಂದ್ 2-2.5 ಟನ್ ಅಷ್ಟು ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸರ್ ಈ ಸಲ. ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ರಿ ಸರ್ ನೀವು ಕಳೆದ ಬಾರಿ ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಇಷ್ಟು ಕಡೆ ವ್ಯಾಪಾರ ಮಾಡೇನ್ರಿ ಸರ್. ಈಗ ಆರ್ಡರ್ ಅವ್ರಿ? ಈಗಾಗ್ಲೇ ಫೋನ್ ಮಾಡಿ ಕೇಳ್ತಾ ಇದಾರೆ ಸರ್, ಯಾವತ್ ಬರ್ತೈತೆ ನಿಮ್ ದ್ರಾಕ್ಷಿ ಅಂತ ಹೇಳಿ. ಆಗ್ಲೇ ಕೇಳ್ತಾ ಇದಾರೆ. ಮಾರಾಟಕ್ಕೆ ಏನ್ ತೊಂದ್ರೆ ಇಲ್ರಿ? ಏನ್ ತೊಂದ್ರೆ ಇಲ್ಲ ಸರ್. ಈಗ ಕೆಮಿಕಲ್ ಮಾಡಿದವ್ರಿಗೂ ನಿಮ್ಗೂ ಹೋಲ್ಸ್ಕೊಂಡ್ರ ಆದಾಯದಲ್ಲಿ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರಿ ನಿಮ್ಗೆ? ಆದಾಯದಲ್ಲಿ ಸ್ವಲ್ಪ ಕಡಿಮೆ ಆದ್ರೂನು ತೃಪ್ತಿ ಐತ್ರಿ. ಸ್ವಲ್ಪ ಕಡಿಮೆ ಐತ್ರಿ. ಅಂದ್ರ ಅವ್ರ ಖರ್ಚು ವೆಚ್ಚ ನೋಡ್ಬೇಕಂದ್ರ ನಮ್ದು ಖರ್ಚು ವೆಚ್ಚ ಬಾಳ ಕಡಿಮೆ ಆಗುತ್ತೆ. ಔಷಧಿಗಳ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಐತಿ. ಅದು ಆ ಖರ್ಚಿಂದು ಮತ್ತೆ ನಮ್ ಖರ್ಚಿಂದು ನೋಡಿದ್ರ ಅಜಗಜಾಂತರ ವ್ಯತ್ಯಾಸ. ನಾವು 20% ಮಾಡ್ತೀವ್ರಿ ಖರ್ಚು ಅಷ್ಟೇ ಅವ್ರ ಲೆಕ್ಕದಲ್ಲಿ. ಅದನ್ನೆಲ್ಲ ನೋಡಿದ್ರ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಅಂತ ಅನಸ್ತೈತ್ರಿ. ನಿಮ್ ಯಾರಿಗೆ ಬೇಕಂದ್ರೂ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀರಿ ನೀವು? ಸರ್ ಕಳ್ಸಿಕೊಡ್ತೀನಿ. ಒಂದ್ಸತಿ ರೇಟ್ ಹೇಳ್ತೀರೇನ್ ಸರ್? ದ್ರಾಕ್ಷಿ ಆದ್ರೆ ಯಾವ ತರ ಕಳಿಸ್ತೀರಿ, ಒಣ ದ್ರಾಕ್ಷಿ ಆದ್ರೆ ಯಾವ ತರ ಕೊಡ್ತೀರಿ? ದ್ರಾಕ್ಷಿ ಅಂದ್ರೆ ಅವ್ರು ರಿಸ್ಕ್ ತಗೋಬೇಕಾಗತ್ರಿ. ಟ್ರಾನ್ಸ್ಪೋರ್ಟ್ ಒಳಗೆ ಏನಾರ ಜಬ್ಬು ಅಂತ ಅಂದ್ರ ಗಿಜ ಅನ್ನುವಂತ ಪರಿಸ್ಥಿತಿ ಇರ್ತೈತ್ರಿ. ಈಗ ಬೆಂಗಳೂರಿಗೆ, ಮೈಸೂರಿಗೆ ಮತ್ತು ಮಂಗಳೂರಿಗೆ ನಾವ್ ಹೋಗ್ತಿರ್ತೀವ್ರಿ. ಹಂಗಾಗಿ ಅಲ್ಲಿ ಕೊಡ್ಬೋದು. ಬಟ್ ಬೇರೆ ಕಡೆ ಕಳ್ಸ್ಬೇಕಂದ್ರ ದ್ರಾಕ್ಷಿ ಅಂದ್ರೆ ರಿಸ್ಕ್. ಒಣ ದ್ರಾಕ್ಷಿ ಮಾತ್ರ ಎಲ್ಲಿ ಬೇಕಾದ್ರೂ ಕಳಿಸ್ತೀನಿ. ದ್ರಾಕ್ಷಿ ಬಂದು 125 ರೂಪಾಯಿ ಪ್ರತಿ ಕೆಜಿಗೆ ಹೊರಟೈತೆ. ಆಮೇಲೆ ಒಣ ದ್ರಾಕ್ಷಿ 400 ರೂಪಾಯಿ ಪ್ರತಿ ಕೆಜಿ ಕಳಿಸ್ತಾ ಇದ್ದೀನಿ ಸರ್. ಒಣ ದ್ರಾಕ್ಷಿ ಮಾಡ್ಬೇಕಂದ್ರೂ ಕೆಲವೊಂದು ಔಷಧಿಗಳು ಸೇರ್ಸಿ ಮಾಡ್ತಿರ್ತಾರ್ರಿ. ನೀವ್ ಯಾವ ತರ ಮಾಡ್ತೀರಿ? ನಾನ್ ನೇರವಾಗಿ ಬಿಸಿಲೊಳಗ ಹಾಕ್ತೀನಿ ಸರ್. ಯಾವ್ದು ಕೆಮಿಕಲ್ ಆಗ್ಲಿ ಏನಾಗ್ಲಿ ಬಳಸಂಗಿಲ್ಲ. ನೇರವಾಗಿ ಗೋವಿನ ಜೋಳ ಎಲ್ಲ ಒಣಗಿಸ್ತಾರಲ್ಲ, ಅದೇ ತರ ನಾನು ಇದನ್ನು ಒಣಗಿಸ್ತೇನೆ ಸರ್. ಇಲ್ಲಿ ನೋಡ್ಬೋದು ಸರ್, ಇದು ಅಂತ ಭೂಮಿ ಕಲ್ಲು ಭೂಮಿ, ಹಂಗ ಸ್ಟ್ಯಾಂಡರ್ಡ್ ಭೂಮಿ ಏನಲ್ಲ. ಇದ್ ನೋಡ್ರಿ, ಈ ತರ ಫಿಶ್ ಅಮಿನೋ ಆಸಿಡ್, ಸೀವೀಡ್, ಗೋಕೃಪಾಮೃತ, ದಶಪರ್ಣಿ ಈ ತರದ್ ಬಳಕೆ ಮಾಡಿ ಈ ತರ ಜಮೀನು ಈ ತರ ಮೆತ್ತಗಾಗ್ಬಿಟ್ಟೆ. ಈ ಹಂತಕ್ ಬಂದದ್ರಿ ಈಗ? ಈ ಹಂತಕ್ ಬಂದದ್ರಿ. ಒಟ್ಟ ಸಾವಯವ ಮಾಡೋದ್ರಿಂದ ಭೂಮಿನ ಸುಧಾರಣೆ ಆಗಿ ಭೂಮಿ ಸುಧಾರಣೆ ಆಯ್ತಂದ್ರ ನಾವ್ ಆಮೇಲೆ ಬೇಕಾದಂಗ ಇಳುವರಿ ತಕ್ಕೋಬಹುದ್ರಿ. ಸರ್. ನೋಡಿದ್ರಲ್ಲ ರೈತ ಬಾಂಧವ್ರೆ, ಸಾವಯವ ಕೃಷಿಕರಾದಂತ ಶಿವಾನಂದ ಜ್ಯೋತ್ಯಪ್ಪನವರು ಒಂದು ವಿಶೇಷವಾದಂತ ದ್ರಾಕ್ಷಿ ತೋಟನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಸಂಪೂರ್ಣ ಸಾವಯವದಲ್ಲಿ ಹಸುಗಳಿಂದ ಬರುವಂತ ಸಗಣಿನ ಕಾಂಪೋಸ್ಟ್ ಮಾಡ್ಕೊಂಡು, ಜೊತೆಗೆ ಫಿಶ್ ಅಮಿನೋ ಆಸಿಡ್ ಮತ್ತು ಗೋಕೃಪಾಮೃತ, ಜೀವಾಮೃತ, ಘನಜೀವಾಮೃತ ಈ ರೀತಿ ಹಲವಾರು ತರದ ಸಾವಯವ ಔಷಧಿಗಳನ್ನು ಬಳಸ್ಕೊಂಡು ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಹೊರಟಿದ್ದಾರೆ. ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಆದ್ರೆ ಭೂಮಿ ಅಭಿವೃದ್ಧಿ ಆದಂಗೆ ಇಳುವರಿ ಕೂಡ ಉತ್ತಮವಾಗಿ ಪಡಿತಾರೆ. ಜೊತೆಗೆ ಅವರು ಬೆಳೆದಂತ ದ್ರಾಕ್ಷಿನ ಹಲವಾರು ಕಡೆ ಅವರೇ ಖುದ್ದಾಗಿ ಬಂದು ತೆಗೆದುಕೊಂಡು ಹೋದವರಿದ್ದಾರೆ ಮತ್ತು ಬೆಂಗಳೂರು, ಮೈಸೂರಿಗೂ ಸಪ್ಲೈ ಮಾಡ್ತಿರ್ತಾರೆ. ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ನಿಮ್ಗೂ ಕೂಡ ಉತ್ತಮವಾದ ಸಾವಯವ ದ್ರಾಕ್ಷಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಇವರಿಂದ ನೀವು ದ್ರಾಕ್ಷಿಯನ್ನ ಪಡಿಬಹುದು. ಮತ್ತು ಇವರು ವಿಶೇಷವಾಗಿ ಯಾವುದೇ ಕೆಮಿಕಲ್ ಅನ್ನು ಬಳಸದೆ ಸಾವಯವದಲ್ಲಿ ಬೆಳೆಯೋದ್ರಿಂದ ಬೆಂಗಳೂರು ಭಾಗದಲ್ಲಿರುವಂತ ಸಂದೀಪ್ ಮಂಜುನಾಥ್ ಸರ್ ಅವರಾಗ್ಲಿ ಮತ್ತು ಗಾಣದ ಮನೆಯ ನವೀನ್ ಸಾರ್ ಅವರಾಗ್ಲಿ ಇವ್ರಿಗೆ ಹುಡ್ಕೊಂಡ್ಬಂದು ಇವರಿಗೆ ಅವರೇ ಖುದ್ದಾಗಿ ಮಾರಾಟ ಮಾಡಿಸಿ ಕೊಟ್ಟಿದ್ದಾರೆ. ಅಷ್ಟು ವಿಶೇಷವಾದಾಗಿ ಇವರು ತೋಟ ಡೆವಲಪ್ ಮಾಡ್ಕೊಂಡು ದ್ರಾಕ್ಷಿನ ಬೆಳಿತಾರೆ.